ಪಾಪ ಇನ್ನೂ ಬೇಜಾರಲ್ಲೇ ಇದ್ದಾರೆ. ಈಗ ನಾನ್ ಹೇಳೋ ವಿಷಯ ಕೇಳಿದ್ರೆ ಅವ್ರಿಗೆ ಇನ್ನೂ ಬೇಜಾರಾಗುತ್ತೋ ಏನೋ. ಇದನ್ನ ಈಗ್ಲೇ ಹೇಳೋದೋ ಬೇಡವೋ, ಏನ್ ಮಾಡ್ಲಿ? ಅದೇನಾದ್ರೂ ಆಗ್ಲಿ, ಇವತ್ತೇ ಇದಕ್ಕೆಲ್ಲ ಒಂದು ಅಂತ್ಯ ಸಿಗ್ಲೇಬೇಕು. ಇದನ್ ಬಿಟ್ರೆ ನನಗ್ ಬೇರೆ ಯಾವ ದಾರಿನೂ ಇಲ್ಲ. ಹೊಸ ನಾನೇನಾಗಬಾರ್ದು ಅಂತ ಭಯ ಪಟ್ಕೊಂಡಿದ್ದೋ ಅದೇ ಆಗ್ತಾ ಇದ್ದೆ ಕಣೆ. ಇನ್ನು ಏನೇನಂತ ನೋಡ್ಲೆ ನಾನು. ಅಮ್ಮ ಸಮಾಧಾನ ಮಾಡ್ಕೊಮ್ಮ, ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೋ. ವಸು, ಇದೆಲ್ಲ ಸರಿ ಹೋಗುತ್ತೆ ಅಂತ ನಿನಗನ್ಸುತ್ತಾ? ಕಷ್ಟ ಕೊಟ್ಟ ದೇವ್ರು ಅದ್ರ ಹಿಂದೆ ಪರಿಹಾರನೂ ಇಟ್ಟಿರ್ತಾನಮ್ಮ. ಆ ಕಣ್ಣಕ್ಕೆ ಕಾಣದೇ ಇರೋ ದೇವ್ರನ್ ಬಿಟ್ಟು ಹಾಕು. ಕಣ್ಣಕ್ಕೆ ಕಾಣಿಸ್ತಾ ಇರೋ ನನ್ ಮಗ ಕೋದಂಡ ಈ ರೀತಿ ಮಾತಾಡ್ತಾನೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಕಣೆ. ಏನೋ ಕೋಪದಲ್ಲಿ ಮಾತಾಡಿದಾನಮ್ಮ, ಬಿಟ್ಬಿಡು. ನೀನ್ ಯಾಕದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಹೇಗೆ ಬಿಟ್ಬಿಡ್ಲಿ? ಹೇಗ್ ಬಿಟ್ಬಿಡ್ಲಿ ಹೇಳು? ನನ್ ಕಂದ ನೀನು ಮದ್ವೆ ಆದಾಗ್ನಿಂದ ನನ್ ತಮ್ಮಂದ್ರು ಅಂತ ಅವ್ರಿಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದೀಯ. ನಿನಗೆ ಆ ರೀತಿ ಚುಚ್ಚು ಮಾತಾಡ್ತಾನೆ, ಹೇಗ್ ತಡ್ಕೊಳ್ಳೆ? ಅಮ್ಮ ನೋಡು, ಕೆಲವೊಂದು ವಿಷಯಗಳನ್ನ ನಮಗ್ ಕಷ್ಟ ಆದ್ರೂ ನಾವು ಒಪ್ಕೊಳ್ಳೇಬೇಕು. ಹರಿಯೋ ನೀರ್ ತರ ದಿಕ್ಕನ್ನ ಬದಲಾಯಿಸ್ಕೊಂಡು ಹರಿತಾನೆ ಇರ್ಬೇಕಮ್ಮ. ಏನೇ ನಿನ್ ಮಾತಿನ ಅರ್ಥ? ಏನಿಲ್ಲಮ್ಮ, ಅವ್ರವ್ರ ಸಮಯ ಬಂದಾಗ ಅವ್ರು ಹೋಗ್ಲೇಬೇಕು. ಯಾರಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ, ಇನ್ನೊಬ್ರಾದ್ರೂ ಅಷ್ಟೇ. ವಸು ನಿಜ ಹೇಳು, ನಿನ್ ಮನ್ಸಲ್ಲಿ ಏನು ಓಡ್ತಾ ಇದೆ? ನಿಜ ಹೇಳು. ಇದೇನಿದು? ಈ ಮನೇಲಿರೋ ಯಾವ ಗೋಬೆಗಳು ಕಾಣಿಸ್ತಿಲ್ಲ. ಇವತ್ತಾಗಿರೋ ಅವಮಾನ ತಾಳ್ದೆ ವಿಷ ತಗೊಂಡ್ ಸತ್ತೋಗ್ಬಿಟ್ರಾ? ಅಯ್ಯೋ, ಇನ್ನು ಇವ್ರ ಗೋಳಾಟನೇ ಮುಗ್ದಿಲ್ಲ ಅನ್ಸುತ್ತೆ. ಪಾಪ, ಇವತ್ತೇ ಅಷ್ಟು ಕಣ್ಣೀರ್ ಖಾಲಿ ಮಾಡ್ಕೊಂಬಿಟ್ರೆ ನಾಳೆಗೆ ಏನ್ ಮಾಡ್ತಾರೋ. ಆದ್ರೂ ಈ ಗೋಳಾಟ ಒಂಥರ ಮಜಾ ಇದೆಯಪ್ಪ. ಎಲ್ಲ ಸಲನೂ ಮನ್ಸಲ್ಲಿ ಏನಿದೆ ಅನ್ನೋದು ಮುಖ್ಯ ಆಗಲ್ಲಮ್ಮ. ಸಮಯ ಸಂದರ್ಭಕ್ಕೆ ತಕ್ಕಾಗೆ ಬದ್ಲಾಗ್ಲೇಬೇಕು. ಆ ಬದಲಾವಣೆನ ನಾವು ಒಪ್ಕೊಳ್ಳೇಬೇಕು. ವಸು, ಈ ಬೆಳಗಿನ ಜಾವ ಬಂದು ಏನೇನೋ ಹೇಳ್ಬಿಟ್ಟು ಹೋಗ್ತಾರಲ್ಲ, ಹೆದರಿಕೆ ಹುಟ್ಟಿಸ್ಬಿಡ್ತಾರಲ್ಲ, ಆ ಥರ ಮಾತಾಡ್ಬೇಡ್ವೆ. ಅದೇನಿದ್ರು ನೇರವಾಗಿ ಹೇಳ್ಬಿಡು. ಏನಿಲ್ಲಮ್ಮ, ನಾವೀ ಮನೇಲಿ ಪಡ್ಕೊಂಡು ಬಂದಿರೋ ಋಣ ಇಷ್ಟೇ ಅನ್ಸುತ್ತೆ. ಏನೇ ಹೀಗ್ ಮಾತಾಡ್ತಾ ಇದೀಯಾ? ನನಗೆ ಸಮಾಧಾನ ಮಾಡಕ್ ಬಂದು ಈಗ ನೀನೇ ಹೆದರ್ಸ್ಬೇಡ ಕಣೆ. ಯಾಕೆ ಋಣ ಗಿಣ ಅಂತೆಲ್ಲ ಮಾತಾಡ್ತಾ ಇದ್ದೀಯಾ? ವಸು, ಅದೇನಿದ್ರು ನೇರವಾಗಿ ಹೇಳ್ಬಿಡಮ್ಮ. ಅಮ್ಮ, ಅಪ್ಪ ಮತ್ತೆ ನೀವು ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಕೋದಂಡ ಏನೇ ಅಂದ್ರು ಅದನ್ನ ಒಪ್ಕೊಂಡ್ಬಿಡಿ. ಆಮೇಲೆ ಇನ್ನೊಂದು ವಿಷಯ, ಮಾಯಾ ಈ ಮನೆ ಸೊಸೆ ಅನ್ನೋದನ್ನ ಮರಿಬೇಡಿ. ಮೊದ್ಲಿಗೆ ಸ್ವಲ್ಪ ಕಷ್ಟ ಆಗ್ಬೋದು,
ಆಮೇಲೆ ಎಲ್ಲ ಸರಿ ಹೋಗುತ್ತೆ. ವಸು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ನನಗೆ ತುಂಬಾ ಭಯ ಆಗ್ತಾ ಇದೆ ಕಣೆ. ನಿನಗೆ ಕೈ ಮುಗಿತೀನಿ ಕಣೆ. ಅದೇನಿದ್ರು ನೇರವಾಗಿ ಹೇಳ್ಬಿಡಮ್ಮ. ಮನೇಲಿ ಇನ್ನೂ ಯಾರು ಊಟ ಬೇರೆ ಮಾಡಿಲ್ಲ. ಮಧ್ಯಾಹ್ನ ಆಗಿದ್ದ ಘಟನೆ ನೆನೆಸ್ಕೊಂಡು ಎಲ್ಲರೂ ಹಾಗೆ ಉಪವಾಸ ಇದ್ದಾರೆ ಅನ್ಸುತ್ತೆ. ನಾನೇ ಹೋಗಿ ಎಲ್ಲರನ್ನೂ ಕರ್ಕೊಂಬರ್ಬೇಕು ಊಟಕ್ಕೆ. ಎಲ್ಲಿದ್ದಾರೆ ಎಲ್ಲರೂ? ಅಮ್ಮ, ಈ ವಿಷಯ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀನ್ ಹೀಗೆಲ್ಲ ಮಾತಾಡಿ ನನಗೆ ಗಾಬರಿ ಪಡಿಸ್ಬೇಡ. ಅದೇನ್ ವಿಷಯ ಅಂತ ಹೇಳಮ್ಮ. ಅದು ನಾನು ನನ್ನ ಗಂಡ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಕೃಷ್ಣ, ಕೃಷ್ಣ, ನೋಡು ನಿಮ್ಮಕ್ಕ ಏನ್ ಮಾತಾಡ್ತಾ ಇದ್ದಾಳೆ ನೋಡು. ಅಕ್ಕ, ಏನಕ್ಕ ಮಾತಾಡ್ತಿದ್ಯಾ? ಹೌದು ಕೃಷ್ಣ, ಅಕ್ಕ ಆಗಿ ನಿಮಗೆಲ್ಲ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ. ಓ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಮದುವೆ ಆದ ದಿನದಿಂದ ನಾನೀ ಮನೆಗೆ ಬರೀ ಮಗಳಷ್ಟೇ. ತವ್ರ ಮನೆಗೆ ಹಬ್ಬ ಇದ್ದಾಗ ಮಾತ್ರ ಮಗಳು ಬರಬೇಕು. ಆದ್ರೆ ನನ್ನ ಪರಿಸ್ಥಿತಿ ಸರಿ ಇರಲಿಲ್ಲ. ಅದಕ್ಕೆ ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಆದ್ರೆ ಈಗ